ವರ್ಷನ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ 2026 ಫೆಬ್ರವರಿಯಲ್ಲಿ ನನ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಅವಶೀಲ್ ಶರ್ಮಾ ಪ್ರಸಾದ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಈ ಮೇ 31ನೇ ತಾರೀಕು ಬೆಂಗಳೂರು ಪೂರ್ವ ಜಿಲ್ಲೆಯ ಕೆ.ಆರ್. ವಿಧಾನಸಭಾ ಕ್ಷೇತ್ರದ ಕಲ್ಕೆರೆ ವಾರ್ಡ್ನಲ್ಲಿ ಒಂದು ಕಾರ್ಮಿಕರಿಗೋಸ್ಕರ ಕಾರ್ಮಿಕರ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದೇ ದಿನ ಬೆಂಗಳೂರು ಪೂರ್ವ ಜಿಲ್ಲೆಯ ಕಚೇರಿಯ ಉದ್ಘಾಟನೆ ಮಾಡ್ತಾಯಿದ್ದೀವಿ. BBMPಯ ಮಹಿಳಾ ಪೌರ ಕಾರ್ಮಿಕರು ಯಾರಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರನ್ನ ಸೀರೆಗಳನ್ನ ಕೊಡ್ತಾಯಿದ್ದೀವಿ. ಮತ್ತು ಕಾರ್ಮಿಕರ ಸೇವಾರತ್ನ ಪ್ರಶಸ್ತಿ ಅಂತ ಕಾರ್ಮಿಕರಿಗೋಸ್ಕರ ಯಾರು ಹೋರಾಟ ಮಾಡ್ತಾಯಿದ್ದಾರೆ, ಕಾರ್ಮಿಕರಿಗೆ ಯಾರು ಸಹಾಯ ಮಾಡ್ತಾಯಿದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಕಾರ್ಮಿಕರ ಸೇವಾರತ್ನ ಪ್ರಶಸ್ತಿ ಅಂತ ಒಂದು 30 ಜನನ ಗುರುತಿಸಿ ಅವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ರಾಷ್ಟ್ರೀಯ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಅವರು ಬರ್ತಾಯಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾಯಿದ್ದಾರೆ. ಮತ್ತು ನಾನು ಹೋಗಿ DC ಚಂದ್ರಶೇಖರ್ ಸಾಹೇಬ್ ರಾಜ್ಯಸಭಾ ಸದಸ್ಯರು ಹಾಗೂ KPCC ಕಾರ್ಯಾಧ್ಯಕ್ಷರಾದ DC ಚಂದ್ರಶೇಖರ್ ಸಾಹೇಬರು ಮಾತಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ. ಅವರು ಮಾಡಿ ನಾವು ಜೊತೆಲಿರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೆ.ಆರ್. ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ಪೂರ್ವ ಜಿಲ್ಲೆಯ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರಿಗೂ ನಾವು ಉದ್ಘಾಟನೆ ಕರೀತೀವಿ. ಮತ್ತು ಅನೇಕ ಗಣ್ಯ ವ್ಯಕ್ತಿಗಳನ್ನ ಕರೀತಾ ಇದ್ದೀವಿ. ಮತ್ತು ಫಿಲಮ್ ಆ್ಯಕ್ಟರ್ಸು ಬರ್ತಾಯಿದ್ದಾರೆ. ಮತ್ತು ಕ್ಯಾಡಬಾಮ್ ಸತೀಶ್ ಅಂತ ಯಾರಿದ್ದಾರೆ ತುಂಬ ಅವರೆಲ್ಲ ಬರ್ತಾಯಿದ್ದಾರೆ. ಸಿನಿಮಾ ರಂಗದಲ್ಲೂ ಬರ್ತಾಯಿದ್ದಾರೆ. ಇಂಟಕ್ ಫೆಡರೇಷನ್ನ ರಾಜ್ಯಾಧ್ಯಕ್ಷ. ಕಾರ್ಮಿಕರ ಕುಂದುಕೊರತೆಗಳು ಇವತ್ತೇನು ಅವರಿಗೆ ಕುಂದುಕೊರತೆಗಳು ಏನೇನಿದೆ ಅದೆಲ್ಲ ಬಗೆಹರಿಸಿ ನಾವು ಕೊಡ್ತೀವಿ ಕಾರ್ಯಕ್ರಮದಲ್ಲಿ. ಮತ್ತು ಈ ಫೇಕ್ ಏನು ಕಾರ್ಡ್ಗಳಾಗಿದೆ ಅದನ್ನೆಲ್ಲ ನಾವು ತಡೆಗಟ್ಟಿ ಯಾರು ನಿಜವಾದ ಫಲಾನುಭವಿ ಇದೆ ಅವ್ರಿಗೆ ಸೇರುವಂಥ ಕೆಲಸಗಳನ್ನ ನಮ್ಮ ನಮಸ್ಕಾರ. ನಾನು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತೇಳಿ. ಈ ಇಂಟೆಕ್ ಫೆಡರೇಷನ್ ಏನಿದೆ ಇದಕ್ಕೆ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ. ಈಗ ಇಂಟೆಕ್ ಫೆಡರೇಷನ್ 2019 ತುಂಬ ಹಳೆಯದು. ಇಂಟೆಕ್ ಫೆಡರೇಷನ್ನು ಅವಶೀಲ್ ಪ್ರಸಾದ್ ಅವರಿಗೆ 2019ಕ್ಕೆ ಬಂದಿರೋದು. ಅವರು ನಮಗೆ 2026 ಕರ್ನಾಟಕಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾದ ಪ್ರಸಾದ್ ಆರಾಧ್ಯ ಅವರಿಗೆ ಅಧ್ಯಕ್ಷರು ಮಾಡಿದ್ದಾರೆ. ಈಗ ಅವ್ರ ನೇತೃತ್ವದಲ್ಲಿ ನಾವು ಕರ್ನಾಟಕ ಪೂರ ಎಲ್ಲೆಲ್ಲಿ ಅಸಂಘಟಿತ ಕಾರ್ಮಿಕರಿರ್ಬೋದು, ಸಂಘಟಿತ ಕಾರ್ಮಿಕರಿರ್ಬೋದು, ಯಾರ್ಯಾರಿಗೆ ಅನ್ಯಾಯ ಆಗ್ತಾಯಿದೆ, ಯಾರಿಗೆ ನ್ಯಾಯ ಬೇಕು, ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನಾವಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಕಲ್ಕೆರೆ ವಾರ್ಡು ಕೆ.ಆರ್. ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಈ ಮೇ ತಿಂಗಳಾಗಿರೋದ್ರಿಂದ ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ಇದೇ ತಿಂಗಳು 31ನೇ ತಾರೀಕು ನಾವು ಕಾರ್ಮಿಕರ ಉತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ನಾವಿದ್ದೀವಿ, ನಮ್ಮದೊಂದು ಸಂಘಟನೆ ಇದೆ, ನಮ್ಮಿಂದ ನಿಮಗೆ ಸಹಕಾರ ಸಿಗುತ್ತೆ, ಎಲ್ಲ ಕಾರ್ಮಿಕರಿಗೂ ನಮ್ಮಿಂದ ನಿಮಗೆ ನೆರವು ಸಿಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರಲ್ಲಿ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಇರ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಂಥ ಕಾರ್ಯಕ್ರಮ ಇರ್ಬೋದು. ಅದ್ರ ಜೊತೆ ಇಲ್ಲಿವರೆಗೂ ತುಂಬ ಜನ ಕಾರ್ಮಿಕರಿಗೋಸ್ಕರ ಸೇವೆ ಮಾಡಿರುವಂಥ ಭಾಳಷ್ಟು ಜನ ಇದ್ದಾರೆ. ಅವರನ್ನ ಗುರುತಿಸ್ಬಿಟ್ಟು ಯಾರೂ ಅವರಿಗೆ ಪ್ರೋತ್ಸಾಹ ಕೊಡ್ತಾಯಿಲ್ಲ, ಸರ್ಕಾರದಿಂದ ಕೊಡ್ತಾಯಿಲ್ಲ, ಪ್ರೈವೇಟ್ ಸಂಸ್ಥೆಗಳಿಂದ ಕೊಡ್ತಾಯಿಲ್ಲ. ಅಂಥವ್ರನ್ನ ಗುರುತಿಸ್ಬಿಟ್ಟು ಕರ್ನಾಟಕ ಕಾರ್ಮಿಕರ ಸೇವಾ ರತ್ನ ಅಂತ ಪ್ರಶಸ್ತಿ ಕೊಟ್ಟು ಅವರಿಗೆ ಇನ್ನೂ ಕೆಲಸ ಮಾಡೋದಕ್ಕೆ ನಾವು ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ತಾವೆಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಬನ್ನಿ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜನಗಳಿಗೂ ತಲುಪುವಂಥ ವ್ಯವಸ್ಥೆ ನೀವು ಮಾಡಬೇಕು ಅಂತ ಕೇಳ್ಕೊಳ್ತೇವೆ.